ಏನ್ಲೇ ಏನು ಮಾಡಕತ್ತಿ ಇಲ್ಲಿ ನಿಂತ್ಕೊಂಡು ಹತ್ಕೊಂತ ಹೋದಿ ಆ ನಾ ಎಲ್ಲ ನಿಮ್ಮ ಅಪ್ಪನ ಮನೆಗೆ ಓಡಿ ಹೋಗ್ಯಾನ ಅನ್ಕೊಂಡೆ. ಏನು ಮಾಡತ್ತಿ ಇಲ್ಲಿ? ಏನು ರಗಳಿ ಮಾಡ್ಬೇಕಂತ ನಿಂತಿ? ಏನಿದು ಇಷ್ಟು ಖುಷಿಯಾಗದಿಯಲ್ಲ? ಆ ಏನು ಸಮಾಚಾರ ನಿಂದು? ಮತ್ತೇನು ಕಿಲಾಬಲಿ ನಡೆಸಿ ನೀನು? ಏನು ಕಿತಾಪತಿ ಮಾಡ್ಬೇಕಂತ ನಿಂತಿ ನೀನು? ಅಯ್ಯೋ ಏನು ಇಲ್ರಿ, ನಮ್ಮವ್ವಗೆ ನಮ್ಮಪ್ಪಗೆ ಫೋನ್ ಮಾಡಿದ್ದೆ. ನಮ್ಮವ್ವ ನಮ್ಮಪ್ಪನೂ ಬೈದರು. ಚಂದಾಗ ನಿನ್ನ ಗಂಡ ಹೆಂಗೆ ಹೇಳ್ತಾನೆ ಹಂಗೆ ಕೇಳ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ನಿನ್ನ ಗಂಡ ಎಲ್ಲಿರ್ತಾನೆ ಅಲ್ಲಿರು, ಇಲ್ಲಿಗೆ ಬಂದೇಂದ್ರೆ ನೋಡು ಚರ್ಮ ಸುರಿತೀವಿ ಅಂತ ಬೈದರು. ಅವ್ರ ಬುದ್ಧಿ ಹೇಳಿದ ಮ್ಯಾಗ ನನಗೂ ಅರ್ಥ ಆಯ್ತು. ನೀವು ಹೇಳ್ದಂಗೆ ಕೇಳ್ಕೊಂಡು ನೀವು ಎಲ್ಲಿರ್ತೀರ ಅಲ್ಲಿರೋದ ನನಗೂ ಚಲೋ ಅಂತಂದು. ಅದಕ್ಕಪ್ಪ ಸುಮ್ಮನೆ ನಿಂತ್ಕೊಂಡಿದ್ದೆ ಅಷ್ಟ. ತಪ್ಪಾತ್ರಿ, ನೀವು ಹೆಂಗೆ ಹೇಳ್ತೀರೋ ಹಂಗೆ ಕೇಳ್ತೀನಿ. ಮೊದಲು ನಾವೆಲ್ಲ ಹೆಂಗಿದ್ವಲ್ಲ ಹಂಗೆ ಇರೋಣ ಆತಾ. ಈಗೇನು ಮಾಡಲಿ ಹೇಳ್ರಿ, ಮಾವಾರ್ ನೋಡಿದ್ರೆ ಹೊರಗೆ ಹಾಕ್ತೀನಿ ಅಂತ ಗಟ್ಟಿಗಚ್ಚಿ ನಿಂತ್ಬಿಟ್ಟಾರ. ಜಗದೀಶ, ಅಲ್ಲ ನನಗೆ ನಾಟಕ ಮಾಡಕ್ಕೆ ಬರಲ್ಲೇನ್ರಿ? ಮೊದಲಿಂದಾನು ನಿಮ್ಮ ಮನ್ಯಾಗ ಅದನ್ನೇ ಮಾಡ್ಕೊಂಡು ಬಂದು ಎಲ್ಲರ ಹತ್ರನೂ ಒಳ್ಳೆ ಕಿಸುಮಂಗ್ಲ ಅಂತ ಅನ್ಸ್ಕೊಂಡಿದ್ದೆ. ಹಾಳಾಗೋಗ್ಲಿ, ನೀವು ಮಾಡಿದ ಕೆಲಸದಿಂದ ನಾನು ಸಿಕ್ಕಾಕೊಂಡು ನಾನು ಒದ್ದಾಡೀನಿ. ಈಗೂ ಅದನ್ನ ಮಾಡಿದ್ರಾತು. ಎಲ್ಲರಿಗೂ ಒಳ್ಳೆಕಾಗಿ ಒಳ್ಳೆ ಸೊಸಿ ಅನ್ಸ್ಕೊಂಡು ಈ ಮನೆಗಿದ್ರೆ ಆತು. ಇಟ್ಕೊಳ್ಳಿಲ್ಲ ಚಲೋ, ಆರಾಮಾಗಿ ನಾನು ನೀವು ಮಕ್ಕಳು ತುಡ್ಕೊಂಡು ಆರಾಮಾಗಿ ತಿನ್ನ. ನೀವು ಹೆಂಗೆ ಹೇಳ್ತೀರೋ ಹಂಗಪ್ಪ. ಸುಮ್ಮನೆ ಒಂದಿಷ್ಟು ನಾಟಕ ಮಾಡಿಬಿಡೋಣ, ಯಾಕೆ ಬೇಕು? ನಿಜವಾಗ್ಲೂ ಪಶ್ಚಾತ್ತಾಪ ಆಗೈತೆ ನನ್ನಂಗೆ. ಮೆಸೇಜ್ ಬಂತ, ಮೊದಲು ಮೊಬೈಲ್ನಾಗ ಮೆಸೇಜ್ ಬಂತ ನೋಡಬೇಕು. ಮೊದಲು ತೆಗೆದಿಟ್ಕೊಂಬಿಡೋಣಪ್ಪ. ಮತ್ತು ಅದೇನು ಮೆಸೇಜು ಹೊಲಮಲ್ಲ ಬಂದ್ವಂತ ನನ್ನ ಗಂಡಗೆ ಅನುಮಾನ ಬಂದ್ರೆ ಇವ ಹಾಕೋದು 10,000 20,000 ಗೊತ್ತಾಗ್ಬಿಟ್ರೆ ಎಲ್ಲ ನನ್ನ ಪ್ಲ್ಯಾನ್ ಪೂರ ಪಾಪಟ ಆಗ್ಬಿಡ್ತೈತಿ. ಇಟ್ಕೊಂಬಿಡೋಣ ಒಳಗೆ ಸೊಂಟದಾಗ ಸಿಕ್ಸ್ಕೊಂಡು ನಿಂತ್ಕೊಂಡು ನಾನೀಗ. ಮಾವರ ತಪ್ಪಾಗೈತ್ರಿ ಮಾವರ. ಇವರು ನನಗೆ ಜಗ್ಗು ಹೊಡೆದ್ರಿ, ನಂಗೆ ಹೊಡೆದ್ಮ್ಯಾಗ ಬುದ್ಧಿ ಬಂದೈತ್ರಿ. ಇನ್ನೊಮ್ಮೆ ಹಿಂಗೆ ಮಾಡಲ್ರಿ ಮಾವರ. ಮನೆ ಬಿಟ್ಟು ಊರಿಗೆ ಹಾಕ್ಬೇಡ್ರಿ. ನಮ್ಗೆ ಆಸ್ತಿ ಅಂತಸ್ತು ಏನು ಬ್ಯಾಡ್ರಿ ಮಾವರ. ಕರೆ ಹೇಳಕತ್ತೀವ್ರಿ ಅಲ್ಲೇನ್ರಿ? ಅಪ್ಪ ಖರೇನಪ್ಪ, ನಮ್ಗೆ ಆಸ್ತಿ ಅಂತಸ್ತು ಏನು ಬೇಡ. ನಾವು ನಿಮ್ಮ ಜೊತೆಗೆ ಇರ್ತೀವಿ, ಅದಕ್ಕೊಂದು ಅವಕಾಶ ಮಾಡಿಕೊಡ್ರಿ. ನಂಗೆ ಯಾಕೆ ಆಗ್ದ ಪತ್ರ ಏನೂ ಬೇಡ, ನಂಗೆ ಅದು ಬೇಡ. ನೀವೇ ಇಟ್ಕೋರಿ, ನಾ ಕರೆ ಹೇಳಕತ್ತೀನಿ. ನೀವು ಹೆಂಗಂತೀರ ಹಂಗೆ ಕೇಳ್ಕೊಂಡು ನಾನು ನನ್ನ ಹೆಂಡತಿ ನನ್ನ ಮಕ್ಕಳು ಇರ್ತೀವಪ್ಪ. ಬೇಡಪ್ಪ ಜಗದೀಶ, ತೊಯ್ಲಿದ್ದಾನೆ. ಇಸ್ಕೊಬೇಡ್ರಿ ಯಾವುದೇ ಕಾರಣಕ್ಕೂ. ನಡೀರಿ ಮಾವರ ಕಾಲಿಗೆ ನಾನು ಬೀಳ್ತೀನಿ. ಸರಿ ರೀ ಮಾವರ. ಏ ಬಿಡಮ್ಮ, ಇಲ್ಲಿನ ಕಾಲ್ ಬಿಡ ನೀನು ಸುಮಂಗ್ಲ. ಏ ಸವಿತಾ ಕಾಲ್ ಬಿಡಮ್ಮ ನೀನು, ಬಿಡ ಕಾಲ. ಏನ್ ಮಾಡತ್ತಿ ನೀನು? ಏ ಜಗದೀಶ ಹೇಳಿ ನೀನ್ ಹೆಂಡತಿಗೆ ಹಿಂಗೆ ಮಾಡತ್ತಾಳೆ ಈಕಿ. ಏ ಸುಮಂಗ್ಲ ಬಿಡುವ, ಹಂಗೆ ಮಾಡ್ಬಿಡು, ಕಾಲ್ ಬಿಡು. ಅಪ್ಪ ನನ್ನನ್ನು ಕ್ಷಮಿಸ್ಬಿಡಪ್ಪ, ಖರೆ ಹೇಳಕತ್ತೀನಿ. ನಮ್ಗಿಬ್ರಿಗೂ ಯಾವ ಆಸ್ತಿ ಅಂತಸ್ತು ಬೇಡಪ್ಪ. ನಿಜವಾಗ್ಲೂ ನನಗೆ ಸಂಸಾರದ ಬೆಲೆ, ಫ್ಯಾಮ್ಲಿ ಎಲ್ಲದ್ರ ಬೆಲೆನೂ ಗೊತ್ತಾಗೈತಿ. ಅಪ್ಪ ಇನ್ನೊಂದ್ಸರಿ ಹಂಗೆ ಮಾಡಲ್ಲಪ್ಪ. ಇದು ಒಂದ್ಸರಿ ಕ್ಷಮಿಸ್ಬಿಡು. ನಂಗೆ ಯಾವ ಆಸ್ತಿ ಪತ್ರನೂ ಬೇಡ, ಏನು ಬೇಡ. ಖರೇನ ಇನ್ನೊಮ್ಮೆ ನಾನು ಬಂದ ಆಸ್ತಿ ಅಂತ ಕೇಳಲ್ಲಪ್ಪ. ಅಯ್ಯಯ್ಯೋ ಅಪ್ಪ, ಅಣ್ಣ ಅತ್ತಿಗೆ ಅಷ್ಟು ಕುಂದ ಕಾಲಿಗೆ ಬಿದ್ದು ಕೇಳಕತ್ತಾರಲ್ಲಪ್ಪ. ಇದು ಒಂದ್ಸಾರಿ ಕ್ಷಮಿಸ್ಬಿಡಪ್ಪ. ಹೇಳ್ರಿ ನೀವು ಫಸ್ಟ್ ಹೇಳ್ರಿ ಹೇಳ್ತೀನಿ. ಈಗ ಒಂದ್ಸರಿ ಮೊಬ್ರಕ್ಕರ ಏನು ಹಗ್ಲ ಮುಗ್ಲ ಯಾರು ನಿಮ್ಮ ಬಣ್ಣದ ಮಾತನಾಗ ಸಿಕ್ಕೊಂಡು ನಾನಂತೂ ಮೂರ್ಖಾಗಕ್ಕೆ ತಯಾರಿಲ್ಲ. ಸವಿತಾ ಎಬ್ಸಿಕಿನ ತಂಗಿ ಹಂಗೆಲ್ಲ ಕಾಲಿಗೆ ಬೀಳ್ಬೇಡ. ಸರಿವಾ? ಸರಿ. ಓಹೋ, ಗಂಡ ಹೆಂಡತಿದು ಹೊಸ ನಾಟಕನ ಚಲವಾಗೈತಿ. ನಾನಂತರೂ ನಿಮ್ಮಿಬ್ಬರನ್ನು ಏನು ಮಾಡಿದ್ರು ನಂಬದಲ್ಲ. ನೀವಿಬ್ರು ಮನೆಗಿರೋ ಅವಶ್ಯಕತೆ ನಮಗಂಕ್ರಿಲ್ಲ ರೀ. ನೀವ ಕಾಲ್ ಬಿಡ್ಸಿ ಹತ್ತ ಕಡೆ ಹೋರಿ. ನಿಮ್ಮ ಅವ್ವ ಪಾಪ ಬಿಡುಬೆ, ಅಣ್ಣ ಅತ್ತಿಗೆಮ್ಮ ಒಮ್ಮೆ ಕ್ಷಮಿಸ್ಬಿಡ್ರಲ್ಲ. ಯಾಕೆ ನೀನು ಅಪ್ಪ ಇಷ್ಟು ಕಟ್ಟಗಾಗಿರಿ? ನೋಡು, ಏನ್ ಮಾಡಿದ್ರು ಆಕಿ ಇಡೀ ಮನೆಗೆ ಬೆಂಕಿ ಹಚ್ಚಿದ್ರು ಆಕಿ ಕಪ್ಪಾಗೈತಂದ್ರೆ ಕ್ಷಮಿಸ್ತಿದ್ನೆ ನಾನು. ಆದ್ರೆ ನೀನು ಕಳ್ಳಿ ಅಂತಂದು ನಿನ್ನ ಮೇಲೆ ಅಪರಾಧ ಹಾಕೋ ಪ್ರಯತ್ನ ಮಾಡಿದ್ಲಲ್ಲ, ಅದನ್ನು ಮಾತ್ರ ನಾನು ಯಾವತ್ತೂ ಕ್ಷಮಿಸಲ್ಲ ಪ್ರಿಯಾ, ಯಾವತ್ತೂ ಕ್ಷಮಿಸಲ್ಲ. ಆ ಸತ್ತು ಬ್ಯಾಸತ್ತು ಇಲ್ಲಿವರೆಗೂ ನೀ ಬಂದಿದಿ ಏನೋ ಅಂತಾರಲ್ಲ, ಸುಮ್ಮನೆ ನಿಂತ್ಕ ನೀನು. ಒಂದು ಮಾತು ಮಾತಾಡ್ಬೇಡ. ನೀ ಒಳಗೆ ಹೋಗು. ನೀನು ಯಾವ ಇಲ್ಲಿ ಬಂದಿದ್ದು? ಇದಕ್ಕೆ ಬಂದಿ ನೀನು? ಒಳಗೆ ಹೋಗಿ ಸುಮ್ಮನೆ. ಅಣ್ಣ ಅದಿಗೆಮ್ಮ ಹೇಳ್ರಿ ಕ್ಷಮ್ಸಾರಿ, ಹೇಳ್ರಿ ಇಲ್ಲೇ ಇರುವಂತ್ರಿ ಅಂತ ಹೇಳ್ರಿ. ಪ್ರಿಯಾ ಅವ್ವ ಕ್ಷಮ್ಸಿನಂತ ಹೇಳ್ರವ್ವ. ಪಾಪ ಎಷ್ಟೊತ್ತಂತ ಹಂಗ ಬಿದ್ದಾರ ಅವರು. ನಿನ್ನ ಕ್ವಾಣಿಗೆ ಹೋಗು. ನಿನ್ನ ಕ್ವಾಣ ಐತಿಲ್ಲ, ನಿನ್ನ ಕ್ವಾಣಿಗೆ ಹೋಗು. ಆಕಿ ಜ್ಯೋತಿ ಎಲ್ಲ ದೊಡ್ಡ ಕರ್ಕೊಂಬ. ಇಲ್ಲಿ ಏನೋ ಹೇಳಕತ್ತಿದ್ವಿ, ಅದು ಕೊಡ್ತೀನಿ ಅಂದ್ಲ. ಎಲ್ಲಿ ಹೋದ್ಲೋಡಕ್ಕೆ? ಅಯ್ಯಯ್ಯೋ, ಜ್ಯೋತಿ ಎಲ್ಲಿ ಹೋದ್ಲು ಅಂತಾಳ. ಈಗೇನ್ರ ಹೊರಗೆ ಹೋಗ್ಯಾಕಿ ಈಗ ಹೋಗಿದ್ದ ಇಲ್ಲೇನ್ರಿ ನಿಂತು ಮಾತಾಡಕತ್ತಾರನ? ಮತ್ತೆ ನಂದೆಲ್ಲ ಪ್ಲ್ಯಾನ್ ಉಲ್ಟಾತಂದ್ರ ತಡಿ ಮಾಡ್ತೀನಿ. ಸರಿಯವ, ಇಲ್ಲಿ ನೀ ಕಾಲ್ ಬಿಡು ಸುಮಂಗ್ಲ. ಎದ್ದೇಳು ಮೊದ್ಲು, ಎದ್ದೇಳು. ಇಲ್ಲಿ ಹೇಳ್ತೀನಿ ನಾನು. ಸುಮಂಗ್ಲ ಎದ್ದೇಳು. ಸುಮಂಗ್ಲ ಮಾವಾರ, ಇಲ್ರಿ ಮಾವಾರ, ನೀವು ನಮ್ಮನ್ನು ಕ್ಷಮಿಸಿನಂತ ಹೇಳೋವರೆಗೂ ನಾನು ಇವರು ಕಾಲ್ ಬಿಡಲ್ಲ ಅಂದ್ರೆ ಬಿಡಲ್ಲ.
ಕ್ಷಮಿಸ್ಬಿಡ್ರಿ ಮಾವನ. ಯವ್ವ ಆತ ಎದಳ್ರಿ ಕ್ಷಮ್ಸಿನ ಎದಳ್ರಿ ಮ್ಯಾಲೆ ಎದಳ್ರಿ ಮೊದ್ಲು. ಅಪ್ಪ ಕ್ಷಮಿಸಿನಂತ ಹೇಳ್ಬಿಡಪ್ಪ ಇನ್ನೊಮ್ಮೆ. ಕರೆನನ್ರಿ ಮಾವನ, ಕ್ಷಮಿಸಿರನ್ರಿ. ಅಪ್ಪ ನನ್ನನ್ನು ಕ್ಷಮಿಸ್ಬಿಡಪ್ಪ. ಆತ ಎದಳ್ರಿ, ಇಬ್ಬರನ್ನು ಕ್ಷಮಿಸಿನಿ. ಎದಳ್ ತಂಗಿ ಎದಳ್ ಕ್ಷಮಿಸಿನಿ ಎದಳ್. ಅಪ್ಪ ಕ್ಷಮಿಸಿರಿ ಅಪ್ಪ. ಹ್ಞೂನಪ್ಪ ಹ್ಞೂ ಕರೆಯನ ಕ್ಷಮಿಸಿನಿ. ರೀ ಏನ್ ಹೇಳಕತ್ತೀರಿ ನೀವು? ಏನಾಗೈತಿ ನಿಮಗ? ಸ್ವಲ್ಪ ಮಾತಾಡಕ್ ಕೊಡ್ತೀಯನ ನನಗ? ಹಾಳಾದ ಮುದುಕ ಕ್ಷಮಿಸ್ಬಿಟ್ನಾ? ನೆಮ್ಮದಿಯಾಗಿ ಮನೆ ಬಿಟ್ಟು ಹೋಗಿ ಇವ್ರು ಚಾಕ್ರಿ ಮಾಡ್ಲಾ ತಪ್ಪುತ್ ನನಗಂತ ಅನ್ಕಂಡೆ. ದರಿದ್ರಗಳು. ನಾನು ನಿಮ್ಮಿಬ್ಬರನ್ನು ಕ್ಷಮಿಸೀನಿ. ಆದ್ರೆ ನೀವಿಬ್ರು ಯಾವುದೇ ಕಾರಣಕ್ಕೂ ನಮ್ಮ ಮನೆಗೆ ಇರ್ತಕ್ಕದ್ದಲ್ಲ. ಬರ್ಬೋದು, ಮಾತಾಡ್ಬೋದು, ಉಣ್ಬೋದು, ಕುಂದಿರ್ಬೋದು, ಆರಾಮಾಗಿ ನಮ್ಮ ಜೊತೆ ಒಡನಾಟ ಇಟ್ಕೋಬೋದು. ಆದ್ರೆ ಯಾವುದೇ ಕಾರಣಕ್ಕೂ ಈ ಮನೆಗೆ ಇರ್ತಕ್ಕದ್ದಲ್ಲ. ನಿಮಗಿದು ಬೇಡಲ್ಲ ಕಾಗದ ಪತ್ರ, ನನ್ನ ಹತ್ರ ಭದ್ರವಾಗಿರುತ್ತೆ. ನಿಮ್ಮಿಬ್ರಿಗೂ ಯಾವಾಗ ಬೇಕು ಅನ್ಸುತ್ತೆ ನೋಡು, ಅವಾಗ ಧಾರಾಳವಾಗಿ ಬಂದು ಕಾಗದ ಪತ್ರ ತೊಗೊಂಡೋಗ್ರಿ. ಈಗ ನೀನು ನಿನ್ನ ಮಕ್ಕಳು ಎಲ್ಲರ ಹೋರಿ, ನಿಮ್ಮ ದುಡ್ಡು ನೀವು ತಿನ್ರಿ. ಹೋಗ್ರಿ. ಯಾವ ಸುಮಂಗ್ಲ ಸಾಕು, ಅಳೋದು ಕರಿಯೋದು ಮಾಡಿದ್ದು ಸಾಕು. ನೀನು ಕಾಗದ ಪತ್ರ ಬೇಡಲ್ಲ. ಈಗ ಅದನ್ನ ಕೊಟ್ಟರೆ ನಿಮ್ಮನ್ನು ಬ್ಯಾರ್ ಮಾಡ್ದಂಗೆ ಹೌದಿಲ್ಲ, ನಾವು ಕೊಟ್ಟಿಲ್ಲಲ್ಲ, ಇಲ್ಲೇ ಇರುತ್ತೆ. ಆದ್ರೂ ನೀವು ನಿಮ್ಗೆ ದುಡ್ಕೊಂಡು ತಿನ್ನಕ್ಕೆ ಬುದ್ಧಿ ಬರಲಿ ಅಂತ ಒಳಗೆ ಕರ್ಸಕತ್ತೀನಿ. ನೋಡು, ನಾನು ನಿನ್ನನ್ನು ಬ್ಯಾರ್ ಇಡಕತ್ತಿಲ್ಲ. ದುಡ್ಕೊಂಡು ತಿಂದು ನಿನಗೆ ರೊಕ್ಕದ ಬೆಲೆ ಗೊತ್ತಾಗಲಿ ಅಂತ ನೀವಿಬ್ಬರನ್ನು ಬ್ಯಾರ್ ಇಡತ್ತೀನಿ. ಇದಕ್ಕೆ ನೀವು ಒಪ್ಕೊಳಕಬೇಕು. ಹಿಂಗೆ ಅಂದ್ರೆ ಮತ್ತೆ ನಾನಂತರೂ ನಂಗೆ ಗೊತ್ತಿಲ್ಲ ಏನು ಮಾಡ್ತೀನನ್ನ ನಾನು. ಆತು ಬಿಡಪ್ಪ, ಆತು, ನೀ ಇಷ್ಟು ಹೇಳ್ದಲ್ಲ, ಆತು, ನಾ ಹೆಂಗ ಮಾಡಿ ದುಡ್ಕೊಂಡು ತಿಂತೀನಿ. ಆತು, ನಾವು ಹೋಗ್ತೀವಿ, ಬಾರ್ ಇರ್ತೀವಿ. ಯಾರ್ಲಾರ್ಗೂ ತೊಂದರೆ ಮಾಡಕ್ಕೆ ನನಗೂ ಇಷ್ಟ ಇಲ್ಲ. ಆತು, ಹೋಗ್ತೀವಪ್ಪ. ಸರಿ. ಅಲ್ಲೇ ಸವಿತಾ ಬಾ, ಅದನ್ನ ಇದಕ್ಕೆ ಅಲ್ಮಾರ್ ಕಿಲಿ ತೆಗಿಬಾ. ಇಲ್ಲಿ ಈ ಕಾಗದಾನ ಒಳಗಿಡ್ತೀನಿ. ಎಲ್ಲರೂ ಸೈ ಮಾಡಿರಲ್ಲ, ಚಂದಾಗ ಒಳಗಿಟ್ಟು ಕಿಲಿ ಹಾಕ್ತೀನಿ. ಆತಗೆ ಯಾವಾಗ ಬೇಕಂತ ನಾವು ಕೊಡೋಣಂತ. ನಾನು ಹೊಲ್ದಾಗ ಕೆಲ್ಸದವು ಜೋಳದ ರಾಶಿ ಆಗೈತಿ, ಅವನು ಕಳ್ಸಕತ್ತೀನಿ ದಳ್ಳಾಳಿ ಅಂಗಡಿಗೆ. ಅಷ್ಟನ್ನು ನಾನು ಭಯಂಕರ ಕೆಲಸದವು, ಕುತ್ಕೊಳಕ್ಕಾಗೋದಿಲ್ಲ. ಅವ ಹೋದ್ನನು ಪ್ರಸಾದಿ. ಅಪ್ಪ ಅಲ್ಲಪ್ಪ, ಕ್ಷಮಿಸಿನಂತ ಹೇಳಿ ಹೊರಗೆ ಯಾಕಾಗತ್ತೀಯಪ್ಪ? ನಡ್ರಿ ಈಕೆ ಪ್ರಿಯಾಂದು ಭಾಳ ಆಗೈತಿ. ನಡ್ರಿ ನಾವು ಹೋಗುನು. ಅಣ್ಣ ಅತ್ತಿಗೆಮ್ಮ ಹೋಗ್ಬೇಡ್ರಿ, ಬಿಡ್ರಿ. ಇಲ್ಲವಾ ಅಪ್ಪ, ಈಗ ನಾವು ನಮ್ಮಪ್ಪಗ ನಾ ಬದಲಾಗಿನಿ ಅಂತ ಗೊತ್ತಾಗ್ಬೇಕು ಅಂದ್ರೆ ನಮ್ಮ ಮನೆಯಿಂದ ಹೊರಗೆ ಹೋಗಬೇಕು. ಇಲ್ಲಾಂದ್ರೆ ಅವ್ರು ನಮ್ಮನ್ನು ತಪ್ಪು ತಿಳ್ಕೊತಾರೆ. ಆಮೇಲೆ ಈ ಮನ್ಯಾಗ ಸಣ್ಣ ಪುಟ್ಟ ಏನೋ ವಸ್ತು ಹೋದ್ರೂ ನಾವು ತಪ್ಪು ಮಾಡಿಲ್ಲ ಅಂದ್ರೂ ಅದು ತಪ್ಪು ನಮ್ದ ಅಂತ ಅನಿಸ್ಬಿಡ್ತೈತಿ. ಅದಕ್ಕೆ ಸ್ವಲ್ಪ ದಿನದ ಮಟ್ಟಿಗೆ ಅಪ್ಪ ಹೇಳೋದು ಕರೆ ಐತಿ. ನಾವು ಹೊರಗಿರ್ತೀವಿ. ಸುಮಂಗ್ಲ ನಡಿ, ಯಾವ ಥರ ಬಾಡಿಗೆ ಮನೆ ನೋಡೋಣ. ಅವ್ರಿ ಹೋಗನ್ ಬರ್ರಿ. ಅಯ್ಯೋ ಅತ್ತಿಗೆಮ್ಮ, ಅಣ್ಣ ಹೋಗ್ಬೇಡ್ರಿ. ನಾ ಬೇಕಾದ್ರೆ ಅಪ್ಪನ ಹತ್ರ ಇನ್ನೊಮ್ಮೆ ಮಾತಾಡ್ತೀನಿ. ಅತ್ತಿಗೆಮ್ಮ ಹೋಗ್ಬೇಡ್ರಿ. ಇಲ್ಲವ ಇಲ್ಲ ಪ್ರಿಯ, ನಿಮ್ಮ ಮಣ್ಣು ಹೇಳೋದು ಕರೆ ಐತಿ. ಈಗ ನಾವು ಸಣ್ಣದೊಂದು ಸೂಜಿ ಮಿಸ್ ಆದ್ರೂ ನಾವ ಕದ್ದೀವ ನಂಗೆ ನಮ್ಮ ಮೇಲೆ ಆಪಾದನೆ ಬರ್ತೈತಿ. ನನಗೆ ಇಷ್ಟ ಇಲ್ಲದು. ಆತು, ಬರ್ತೀವಿ. ಸಿಂಚನ, ಐ ಅಜ್ಜಿ, ಅಪ್ಪ ಬಂದ್ರು. ಅಪ್ಪ ಬಾಮ್ಮ ಸಿಂಚು, ನೋಡಿಲಿ ಸರ್ಪ್ರೈಸ್. ಮೆಲ್ಕ್ ಹೋಗು. ಬಂದಾರ ಅಪ್ಪ ಬಂದಾರ. ಮೆಲ್ಕ್ ಹೋಗು. ಐ ಅಪ್ಪ, ಹೊಸ ಅಮ್ಮನ. ಅಮ್ಮ ಆರಾಮದಿರಿ? ರೀ, ಎಷ್ಟು ಕ್ಯೂಟ್ ಅದಳ್ರಿ ಈಕಿ. ಎಷ್ಟು ಕೆಂಪದಳ, ಎಷ್ಟು ಚಂದ ಮಾತಾಡ್ತಾಳ. ಗೊಂಬಿ ಬಾರ್ಬಿ ಡಾಲ್ ಇದ್ದಂಗ ಅದಳ. ಓಲ ಬಂಗಾರಿ, ಏನ್ ನಿನ್ನ ಹೆಸರು? ಅಮ್ಮ ನನ್ನ ಹೆಸರು ಸಿಂಚನ. ಎಷ್ಟು ಕ್ಯೂಟ್ ಐತಿ ಹೆಸರು ನಿಂದು, ಸಿಂಚುಪುಟ್ಟಿ. ಓನ್ ಬಂಗಾರದಿಯಮ್ಮ ನೀನು. ಹೋರಿ ದೇವಿಕಾ ಅವರೇ, ನಮ್ಮ ಅತ್ತಿಗೆಮ್ಮ ನಮ್ಮಣ್ಣ ಭಾಳ ಕೆಂಪ. ಇನ್ನು ನಂತ ಒಂದಿಷ್ಟು ಸುಮಾರು ಬಣ್ಣ, ಆದರೆ ನಮ್ಮ ಅತ್ತಿಗೆಮ್ಮ ನಮ್ಮಣ್ಣ ಭಾಳ ಕೆಂಪು. ನಾನು ಒಪ್ಪನ್ ಹೋಗ್ತೀನಿ. ನಮ್ಮಣ್ಣಂತರೂ ಸೇಮ್ ಟು ಸೇಮ್ ನಮ್ಮ ಮಮ್ಮಿನ ಅಷ್ಟು ಕೆಂಪಿದ್ದ. ನಮ್ಮ ಅತ್ತಿಗೆಮ್ಮನ ಅಷ್ಟ ಸೇಮ್ ಸಿಂಚು ಇದ್ದಂಗೆ ಇದ್ಲು. ಹಿಂಗೆ ಕ್ಯೂಟ್ ಆಗಿದ್ರು. ಅದಕ್ಕೆ ಅವ್ರ ಮಗಳು ಇಷ್ಟು ಬೆಳ್ಳಗ, ಇಷ್ಟು ಕ್ಯೂಟ್ ಆಗಿರೋದು. ನಿಜವಾಗ್ಲೂ ರೀ, ಎಷ್ಟು ಕ್ಯೂಟ್ ಅದಾಳ ಈಕಿ. ಆ ದೇವ್ರಿಗೆ ಹೆಂಗ್ ಮೋಸ ಮಾಡ್ದ ಈ ಹುಡುಗಿಗೆ. ಮನಸ್ಸಾದ್ರೂ ಹೆಂಗ್ ಬಂತ? ಇಷ್ಟು ಮುದ್ದಾದ ಹುಡುಗಿ ತಾಯಿ ತಂದೆ ಕಸ್ಕೊಂಡ್ಬಿಟ್ನಲ್ಲ. ಎಷ್ಟು ಅನ್ನೆಗಾರ ಇರಬಾರ್ದು. ಅಮ್ಮ ಏನ್ ಗೊತ್ತನ, ನೀನು ಹೊಸ ಅಮ್ಮ ಬರ್ತೈತಿ ಮನೆಗೆ. ಅಪ್ಪ ಹೊಸ ಅಮ್ಮ ಕರ್ಕೊಂಡ್ ಬರ್ತಾರ. ಅದಕ್ಕ ನಿಮ್ಮ ಮಮ್ಮಿ ಅಮ್ಮಗ ಹೊಸ ಅಮ್ಮಗ ಶಾವಿಗೆ ಪಾಯಸ ಬಹಳ ಇಷ್ಟ. ಸಿಂಚು ಮಾಡ್ತೀನಿ ಅಂತ ಹೇಳಿ ಅಜ್ಜಿ ಅವಾಗಿಂದ ಅರ್ಜಿ ಮಾಡಕತ್ತಾರ. ಸಂಡಿಗೆ ಕರ್ದಾರ. ಇಷ್ಟಿಷ್ಟು ದೊಡ್ಡ ಆಗ್ಯಾವ ಗೊತ್ತನು. ಆಮೇಲೆ ಅಜ್ಜಿ ಗುಲಾಬಿ ಮೆಣಸು ಅಡ್ಗೆ ಮಾಡಾರಲ್ಲ ಮೊನ್ನೆ, ಮ್ಯಾಲ ಹೋಗಿ ನಾನು ಅಜ್ಜಿ ಹಾಕಿ ಬಂದಿದ್ರಲ್ಲ, ಅವು ಎಲ್ಲಾನು ಹೊಸ ಸಂಡಿಗೆನು ಕರ್ದಾರ. ಇಷ್ಟು ವಾಸನೆ ಬರ್ತೈತಲ್ಲ ಗಮ್ಮಂತಂದು. ಅಮ್ಮ ಅಜ್ಜಿ
ಹೌದನ ಅಜ್ಜಿ ಅಷ್ಟಕ್ಕೊಂದೆಲ್ಲ ಮಾಡಕತ್ತಾರನ ಬನ್ನಿ ನೀವು ತೋರಿಸ್ತೀನಿ ನಡಿಯವ